ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಯಾಕಿದು ಫೋನೇ ಹೋಗ್ತಾ ಇಲ್ವಲ್ಲ? ಯಾರಪ್ಪ? ಭೂಮಿಕಾ ಅವ್ರಿಗೆ ಕಣ, ಫೋನೇ ರೀಚ್ ಆಗ್ತಾ ಇಲ್ಲ. ಅತ್ತಿಗೆಗ? ಈಗ ಮನೆ ಬಿಟ್ಟು ಬಂದು 1 ಅವರ್ ಆಯ್ತಾ? ಅಷ್ಟಕ್ಕೆ ಅವ್ರನ್ನ ಮಿಸ್ ಮಾಡ್ಕೋತಾ ಇದೀಯಾ? ಫೋನ್ ಕಾಲೆಲ್ಲ ಟ್ರೈ ಮಾಡ್ತಾ ಇದೀಯಾ? ಅರ್ಥ ಆಯ್ತು ಬಿಡಪ್ಪ. ಏನೋ ಅತ್ತಿಗೆನ ಬಿಟ್ಟಿರೋದಕ್ಕೆ ನಿನ್ನ ಕೈಯಲ್ಲಿ ಆಗಲ್ಲ, ಅಷ್ಟೊಂದು ಇದು ಅಟ್ಯಾಚ್ಮೆಂಟ್. ನಿನ್ನ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ, ಮೀನ ನೀರಿಂದ ಎತ್ತು ಆಚೆ ಹಾಕಿದ್ರೆ ವಿಲಿವಿಲ ಅಂತ ಒದ್ದಾಡುತ್ತಲ್ಲ, ಹಂಗೆ ಒದ್ದಾಡ್ತೀಯ. ಆಕ್ಸಿಜನ್ನೇ ಕಮ್ಮಿ ಆದಂಗೆ ಉಸಿರೇ ನಿಂತು. ಹೌದಾ? ಅವರು ನನ್ನ ಪಾಲ್ಗೆ ಆಕ್ಸಿಜನ್ನೇ ಅಲ್ವಾ? ಗಂಡ ಹೆಂಡತಿ ಒಬ್ರನ್ನೊಬ್ರು ಮಿಸ್ ಮಾಡ್ಕೊಳ್ದೆ ಬೇರೆ ಯಾರೋ ಮಿಸ್ ಮಾಡ್ಕೋಬೇಕು? ಲೈಫ್ ಲಾಂಗ್ ಜೊತೆಗಿರ್ತೀವಿ ಅಂತ ನಾವು ಕಮಿಟ್ ಮಾಡ್ಕೊಂಡಿರ್ತೀವಿ ತಾನೆ. ಇಷ್ಟು ಅನ್ಯೋನ್ಯತೆ ಇಲ್ಲ ಅಂದಮೇಲೆ ಎಲ್ಲ ಕಾಟಾಚಾರಕ್ಕಿದ್ದಂಗೆ ಆಗ್ಬಿಡುತ್ತೆ ಕಣೋ. ಅದ್ರ ಬದಲು ಮದುವೆ ಆಗದಿರೋದೇ ಬೆಸ್ಟ್ ಅಪ್ಪ. ಕರೆಕ್ಟಾಗಿ ಹೇಳಿದೆ ಗೆಳೆಯ. ಆ್ಯಕ್ಚುಲಿ ಐಡಿಯಲಿ ಎಲ್ಲರೂ ನಿಮ್ಮ ಥರನೇ ಇರಬೇಕು, ಆದರೆ ಗಂಡ ಹೆಂಡ್ತಿರ ಆ ಥರ ಇಲ್ಲ ಕಣೋ. ಪ್ರೀತಿ ಒಂದನ್ನು ಬಿಟ್ಟು ಬೇರೆ ಎಲ್ಲ ಮೈ ಮೇಲೆ ಎಳ್ಕೊಂಡಿರ್ತಾರೆ. ತಂಟೆ, ತಕರಾರು, ತಲೆ ಬಿಸಿ, ಜಗಳ, ಕದನ ಬರೀ ಇವೆ. ಅವ್ರ ಸಂಸಾರ ಚಿಂದಿ ಚಿತ್ರಾನ್ನ ಆಗ್ಬಿಟ್ಟಿರುತ್ತೆ. ಇಂಥವ್ರಿಂದಾನೆ ಕಣೋ ಸಂಬಂಧದ ಬಗ್ಗೆ, ಮದುವೆ ಬಗ್ಗೆ ಒಂದು ಸರ್ಕಾಸ್ಟಿಕ್ ಜೋಕ್ಸ್, ಕೋಟ್ಸ್ ಎಲ್ಲ ಕ್ರಿಯೇಟ್ ಆಗಿರೋದು. ಈ ಮದುವೆ, ಸಂಬಂಧ, ಪ್ರೀತಿ ಹಾಗಿರ್ಬಾರ್ದು ಕಣೋ. ಒಬ್ರನ್ನ ಒಬ್ರು ಪ್ರೀತಿಸ್ಬೇಕು, ಅಷ್ಟು ಇಷ್ಟಪಡಬೇಕು, ಹೊಂದಾಣಿಕೆಯಿಂದ ಹೋಗ್ತಾ ಇರಬೇಕು. ಆದರೆ ಇವಾಗೆಲ್ಲ ಉಲ್ಟಾ ಆಗ್ಬಿಟ್ಟಿದೆ. ಮದುವೆ ಆಗಿ ಫಸ್ಟ್ ನೈಟ್ ಆಗೋಕ್ಕಿಲ್ಲ, ಇಷ್ಟೇನಾ ಜೀವನ, ಇದಕ್ಕೆ ಮದುವೆ ಆದ್ನ ಅಂತ ಎಲ್ಲರೂ ಒಂದೇ ಕಣ್ಣಲ್ಲಿ ಅಳಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅದು ಅವ್ರ ಕರ್ಮ, ಅದಕ್ಕೆ ಯಾರೇನು ಮಾಡೋಕ್ಕಾಗುತ್ತೆ? ನೋಡೋ, ಲೈಫಲ್ಲಿ ಏನು ಮುಖ್ಯ ಅನ್ನೋ ಕ್ಲಾರಿಟಿ ಇರಬೇಕು. ಆ ಕ್ಲಾರಿಟಿ ಇದ್ಬಿಟ್ರೆ ಯಾವ ಸಮಸ್ಯೆನೂ ಇರಲ್ಲ. ತುಂಬ ಜನರ ಹತ್ರ ದೊಡ್ಡ ಮನೆ ಇರುತ್ತೆ, ದೊಡ್ಡ ಬಂಗ್ಲೆ ಇರುತ್ತೆ, ಬ್ಯಾಂಕ್ ಬ್ಯಾಲೆನ್ಸ್ ಇರುತ್ತೆ, ಬಟ್ ಸಂಸಾರದಲ್ಲಿ ನೆಮ್ಮದಿನೇ ಇರಲ್ಲ. ಸಂಸಾರದಲ್ಲಿ ನೆಮ್ಮದಿ ಇರಬೇಕು. ಅದಿಲ್ಲ ಅಂದರೆ ಎಲ್ಲ ಇದ್ದು ವೇಸ್ಟ್ ಕಣ, ಯಾವುದಕ್ಕೂ ಅರ್ಥ ಇರಲ್ಲ. ಕರೆಕ್ಟ್ ಗೆಳೆಯ. ನಿಜವಾದ ಖುಷಿ, ಸಂತೋಷ ಇರೋದು ಈ ಸಂಸಾರದಲ್ಲಿ. ಅದಕ್ಕೆ ನೀನು ಅತ್ತಿಗೆ ಇಬ್ರು ಎಲ್ರಿಗೂ ರೋಲ್ ಮಾಡ್ಲು. ಕೆಲವ್ರಿಗೆ ಅನ್ಸ್ಬೋದು, ಏನಪ್ಪ ಇಷ್ಟೊಂದು ಲವ್ ಮಾಡ್ತಾರೆ, ಸೀಮೆಗಿಲ್ದಿರೋ ಗಂಡ ಹೆಂಡ್ತಿರು ಇಷ್ಟೊಂದು ಲವ್ ಮಾಡ್ತಾರ ಅಂತ. ಬಟ್ ಅದು ಅವ್ರ ಮಿಸ್ಟೇಕು. ಅವ್ರ ಹಾರ್ಟು ಅಷ್ಟೊಂದು ಕರಪ್ಟ್ ಆಗ್ಬಿಟ್ಟಿರುತ್ತೆ. ನೋಡ, ಒಬ್ಬರನ್ನ ಪ್ರೀತಿಸೋದು, ಖುಷಿ ಪಡಿಸೋದು, ಸೆಲೆಬ್ರೇಟ್ ಮಾಡೋದು ಎಲ್ಲ ನಮ್ಮ ಕೈಲೇ ಇರುತ್ತೆ. ಆದರೆ ಆ ಗುಣ ನಾವು ಅಳವಡಿಸ್ಕೊಂಡಿರಲ್ಲ ಅಷ್ಟೇನೆ. ಆದರೆ ಈಗ ಆ ಥರ ಅಲ್ಲ ಕಣೋ, ಎಲ್ಲರ ಹಾರ್ಟು ಮರುಭೂಮಿ ಆಗೋಗಿದೆ. ಆದರೆ ನೀನು ಅತ್ತಿಗೆ ಆ ಥರ ಅಲ್ಲ. ನಿಮ್ಮ ಹಾರ್ಟಲ್ಲಿ ಸದಾ ಕಾಲ ಮಳೆ ಹುಯ್ತಾನೇ ಇರುತ್ತೆ, ಹಚ್ಚ ಹಸಿರಾಗಿರುತ್ತೆ, ವೆಸ್ಟರ್ನ್ ಘಾಟ್ ಥರ ಸೂಪರ್ ಆಗಿರುತ್ತೆ ಕಣ. ಖುಷಿಯಾಗಿರ್ಲಿ. ಅದೇನದು ವೆಸ್ಟರ್ನ್ ಘಾಟ್ ಕಂಪ್ಯಾರಿಸನು? ಏನೋ ಬೈಕ್ ಬಂದ ತಕ್ಷಣ ಹೇಳ್ಬಿಡ್ತೀಯಲ್ಲ? ಇದು ಒಳ್ಳೆ ಕಥೆ ಆಯ್ತಲ್ಲ. ಏನು ಹೇಳಿದ್ರು ತಪ್ಪ ಅಲ್ಲ ಕಣ. ವೆಸ್ಟರ್ನ್ ಘಾಟ್ ಥರ ತುಂಬ ಥಿಕ್ಕಾಗಿರುತ್ತೆ ಅಂತ ಕಂಪೇರ್ ಮಾಡಿದ್ನಪ್ಪ, ಅದು ತಪ್ಪೇನಾ? ಹಿಂದಿನ ಜನ್ಮದಲ್ಲಿ ನೀನೇನಾದರೂ ಪಂಚರಂಗಡಿ ಓನರ್ ಆಗಿದ್ಯೇನೋ? ಯಾಕೆ ಚೆನ್ನಾಗಿ ತೇಪೆ ಹಾಕ್ತೀಯ ಗೆಳೆಯ. ನೀನೇನಾದರೂ ಹೋದ ಜನ್ಮದಲ್ಲಿ ಪಾರ್ವಾಳ ಆಗಿದ್ದ? ಯಾಕೆ? ಚೆನ್ನಾಗಿ ಮೆಸೇಜ್ ಪಾಸ್ ಮಾಡ್ತೀಯ? ಏನೋ ಹೇಳಿ ಸರಿ ಮಾಡ್ಬಿಡ್ತೀಯಲ್ಲ. ಕಾಯ್ತಿದ್ದಾರಪ್ಪ.